ತಬಲಾ ವಾದನ ದರ್ಪಣ ಕೃತಿಯನ್ನು ಅಂತಾರಾಷ್ಟ್ರೀಯ ಖ್ಯಾತ ತಬಲಾ ಕಲಾವಿದ ಪಂಡಿತ್ ರಘುನಾಥ್ ನಾಕೋಡ್ ಬಿಡುಗಡೆಗೊಳಿಸಿದರು. ಅವರು ಅರುಣೋದಯ ಕಲಾನಿಕೇತನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಪಂಡಿತ್ ಸಂಜೀವ್ ಯು ಪೋತೆದಾರ್ ಅವರ ತಬಲಾ ವಾದನ ದರ್ಪಣ ಕೃತಿ ಬಿಡುಗಡೆ ಸಮಾರಂಭವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಖ್ಯಾತ ತಬಲಾಪಟು ಹಾಗೂ ನುರಿತ ಅಧ್ಯಾಪಕರು ಆದ ಪಂಡಿತ್ ಸಂಜೀವ್ ಯು ಪೋತೆದಾರ್ ಅವರು ಕಲೆ ಹಾಗೂ ಬರವಣಿಗೆಯಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ಈ ಕೃತಿ ತಬಲಾ ಕಲಿಸುವವರಿಗೂ ಹಾಗೂ ಯುವ ಕಲಾವಿದರಿಗೆ ಅನುಕರಣೀಯ ಯೋಗ್ಯ ಮಾದರಿ ಗ್ರಂಥವಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಹಿರಿಯ ರಂಗಭೂಮಿ ಕಲಾವಿದ ವೀರಣ್ಣ ಪತ್ತಾರ್ ಮಾತನಾಡಿ, ಧಾರವಾಡದ ಎಲ್ಲ ಹಿರಿಯ ಖ್ಯಾತನಾಮ ಸಂಗೀತ ಕಲಾವಿದರಿಗೆ ತಬಲಾ ಸಾಥ್ ನೀಡಿದ ಹಿರಿಮೆ ಹೊಂದಿದ್ದಾರೆ ಎಂದರು. ಕೃತಿ ಪರಿಚಯಿಸಿದ ಸಂಗೀತಗಾರ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ, ಪ್ರದರ್ಶಕ ಕಲೆಗಳ ಪ್ರಾವೀಣ್ಯತೆ ಸಾಧಿಸ ಬಯಸುವ ಯುವ ಕಲಾವಿದರಿಗೆ ತಬಲಾ ವಾದನ ದರ್ಪಣ ಕೃತಿ ಮಾರ್ಗದರ್ಶಿನಿ ಕೈಪಿಡಿ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ರಂಗಕರ್ಮಿ ಡಾಕ್ಟರ್ ಶಶಿಧರ್ ನರೇಂದ್ರ, ಕಲಾ ಸಾಧನೆ ನಮ್ಮನ್ನು ಮನುಷ್ಯರನ್ನಾಗಿಸುತ್ತದೆ, ಸಮಾಜದ ಸಂತೋಷ ಹಾಗೂ ಸಂತೃಪ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಸಂಸ್ಕಾರ ಮತ್ತು ಸಂಸ್ಕೃತಿ ಮೇಳೈಸಿರುವ ಗುರು ಪಂಡಿತ್ ಸಂಜೀವ್ ಪೋತೆದಾರ್ ಅಂತವರ ಕೊಡುಗೆ ನಾಡಿಗೆ ಅನೇಕ ಸಾಂಸ್ಕೃತಿಕ ರಾಯಭಾರಿಗಳನ್ನು ನೀಡಿದೆ ಎಂದರು. ಸಂಜನಾ ರವೀಂದ್ರ ಪೋತೆದಾರ್ ಹಾಗೂ ಸುಷ್ಮಾ ಶಶಿಧರ್ ಚೌಟೆ ಭಕ್ತಿಗೀತೆ ಹಾಗೂ ಭಾವಗೀತೆಗಳನ್ನು ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದರು. ಬಸವರಾಜ್ ಹಿರೇಮಠ್ ಹಾಗೂ ವಾದಿರಾಜ್ ದಂಡಾಪುರ ಹಾರ್ಮೋನಿಯಂ ಹಾಗೂ ತಬಲಾ ಸಾಥ್ ನೀಡಿದರು. ಬಳಿಕ ಪಂಡಿತ್ ಪೋತೆದಾರ್ ಶಿಷ್ಯರಾದ ಚೇತನಾ ರಾಜೀವ್ ರಾವ್ ಅವರ ತಬಲಾ ಸೋಲೋ ಗಮನ ಸೆಳೆಯಿತು. ಗುರುನಾಥ್ ಪಟ್ಟಣಕೋಡಿ, ರವೀಂದ್ರ ಶಿರೋಳ್ಕರ್, ನವೀನ್ ಹಾಗೂ ನಾಗರಾಜ್ ಕಡ್ಲಾಸ್ಕರ್, ಪ್ರೊಫೆಸರ್ ಶೈಲಜಾ ಮಂಗಳೂರ್ಕರ್, ಜಗದೀಶ್ ಭಂಡಾರಿ, ಜಯದೇವಿ ಜಂಗಮಶೆಟ್ಟಿ, ಶಶಿಧರ್ ಚೌಟೆ, ಮನೋಹರ ಕಳಸಣ್ಣನವರ್ ಸೇರಿದಂತೆ ಅನೇಕ ಗಣ್ಯರು, ಕಲಾವಿದರು, ಕಲಾರಸಿಕರು ಪಾಲ್ಗೊಂಡಿದ್ದರು. ಸಂಜನಾ ರವೀಂದ್ರ ಪೋತೆದಾರ್ ಪ್ರಾರ್ಥಿಸಿದರು. ಶ್ರೀ ಅರುಣೋದಯ ಕಲಾನಿಕೇತನದ ಉಪಾಧ್ಯಕ್ಷ ಜಗದೀಶ್ ಭಂಡಾರಿ ಪ್ರಾಸ್ತಾವಿಸಿದರು. ಪರಿಮಳಾ ಕಾಗಲ್ಕರ್ ನಿರೂಪಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.